ನೀವು ಹೇಳಿದ್ದನ್ನೇ ಹೇಳ್ತೀರಾ, ನಾವು ಕೇಳ್ತೀವಿ. ಎಷ್ಟು ಸತಿ ಹೇಳ್ತೀರಾ? ನಿಮಗೆ ಬೇಜಾರಾಗಲ್ವಾ? ಎಷ್ಟು ಸತಿ ಅದೇ ಪಾಯಿಂಟ್ಸನ್ನು ಹೇಳ್ತೀರಾ ಅಂತ ತುಂಬ ಜನ ಕೇಳಿದ್ದಾರೆ ನನಗೆ. ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ. ಇನ್ಫಾರ್ಮೇಷನ್ ಒಂದೇ ಇರ್ಬೋದು, ಡಿಫ್ರೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾ ಹೇಳೋದು ಒಂದೇ, ತಿರುಗಿಸಿ ಮುರುಗಿಸಿ ಅಲ್ಲಿಗೆ ಬರ್ತೀನಿ. ಇಲ್ಲಿ ಪ್ರತಿ ಸತಿ ಹೇಳುವಾಗ್ಲೂ ನನಗೆ ಒಂದು ಬೆನಿಫಿಟ್ ಇದೆ. ಸಬ್ಕಾನ್ಷಿಯಸ್ ಪವರ್ ನನಗೆ ಬರುತ್ತೆ. ಹೆಚ್ಚು ಒಳಗಿಂದ ಹೇಳುವಾಗ ಪ್ರತಿ ಸಲ ಏನೋ ಒಂದು ನನಗೆ ಹೊಸದು ಫೀಲ್ ಆಗುತ್ತೆ. ನನಗೇನೋ ಕಾಣಿಸುತ್ತೆ ಒಳಗಡೆ, ಏನೋ ಒಂದು ಹೊಸದು ರಿಯಲೈಸ್ ಆಗುತ್ತೆ. ಹೊಸ ಎನರ್ಜಿ ಬರುತ್ತೆ, ಹೊಸ ಕನೆಕ್ಷನ್ ಸಿಗುತ್ತೆ. ಎಲ್ಲನೂ ಬೇರೆ ಹೇಳಿದೆ ಅನಿಸುತ್ತೆ. ಇದು ನನಗೆ ಆಶ್ಚರ್ಯ ಆಗುತ್ತೆ. ನಾನು ಹೇಳಿದಾಗ ಮತ್ತೆ ಇಡೀ ದೇಹ ಎಲ್ಲ ಖುಷಿ ಬರೋದು, ಮೈಂಡ್ ಎಲ್ಲ ಅರಳೋದು, ಬುದ್ಧಿ ಎಲ್ಲ ಚುರುಕಾಗೋದು, ಏನೋ ನನ್ನೊಳಗೆ ಆಗುತ್ತಲ್ಲ ಪ್ರಾಸೆಸ್ಸು. ಅದೇ ಹೇಳಿರ್ತೀನಿ. ಅವರೆಲ್ಲ ಹೇಳ್ತಾರೆ ನೀವು ಹೇಳಿದ್ರಿ ಇದನ್ನು ಅಂತ. ಬಟ್ ನನಗೆ ಅದೇ ಹೇಳಿದೆ ಅನಿಸಲ್ಲ. ಬಿಕಾಸ್ ಅದೇ ಇನ್ಫಾರ್ಮೇಷನ್ ಇರ್ಬೋದು, ಆದರೆ ಲೆವೆಲ್ ಬೇರೆ. ನಾ ಪಡ್ಕೊಂಡಿರೋ ಅರ್ಥ ಬೇರೆ, ಅನುಭವ ಬೇರೆ. ನನ್ನನ್ನು ಬೆಳೆಸ್ತಾ ಇದೆ, ಅದು ಬೆಳೆಸ್ತಾ ಇದೆ. ಅದಕ್ಕೇ ಒಂದೇ ವಿಷಯ, ಸ್ಪಿರಿಚುವಲ್ ಸಬ್ಜೆಕ್ಟು ಭಗವದ್ಗೀತೆ ಹೇಳಿದ್ದೇ ಹೇಳಿ 74 ವರ್ಷ ಆದ್ರೂ ಇನ್ನೂ ಬೋರ್ ಆಗಿಲ್ಲ ಅಂದಮೇಲೆ ನನಗೆ ಶಕ್ತಿ ಕೊಟ್ಟಿರ್ಬೋದಲ್ವ ಅದು.